ಎಲ್ಲರಿಗೂ ನಮಸ್ಕಾರ. ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ. ಈಗಾಗಲೇ ಮಳೆಗಾಲ ಪ್ರಾರಂಭ ಆಗಿದೆ. ನಮ್ಮ ಮಲ್ಲಿಗೆಯ ಗಿಡಗಳಿಗೆ ಉತ್ತಮ ರೀತಿಯ ಒಂದು ಗೊಬ್ಬರವನ್ನು ಹಾಕಬೇಕು. ಯಾವ ಗೊಬ್ಬರ ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕಬೇಕು, ಎಷ್ಟು ದಿನಕ್ಕೊಮ್ಮೆ ಹಾಕಬೇಕು, ಹಾಗೆಯೇ ಮಳೆಗಾಲ ಪ್ರಾರಂಭ ಆಗ್ತಾ ಇದ್ದಾಗಲೇ ನಮ್ಮ ಮಲ್ಲಿಗೆ ಗಿಡಗಳನ್ನು ಯಾವ ರೀತಿ ಆರೈಕೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಇಲ್ಲಿವರೆಗೆ ನಾನು ನನ್ನ ಮಲ್ಲಿಗೆಯ ಗಿಡಗಳಿಗೆ ಆರ್ಗ್ಯಾನಿಕ್ ಆಗಿರುವಂತಹ ಗೊಬ್ಬರಗಳನ್ನು ಹಾಕ್ತಾ ಇದ್ದೆ. ಅದರ ವಿಡಿಯೋ ನಿಮಗೆ ನಾನು ತಿಳಿಸ್ತಾ ಇದ್ದೆ. ಆದರೆ ಇವತ್ತು ನಾನು ಆರ್ಗ್ಯಾನಿಕ್ ಆಗಿರುವಂತಹ ಗೊಬ್ಬರಗಳನ್ನು ತಿಳಿಸ್ತಾ ಇಲ್ಲ. ನಾನು ಫರ್ಟಿಲೈಸರ್ ಶಾಪಿಂದ ಪರ್ಚೇಸ್ ಮಾಡಿ ನನ್ನ ಗಿಡಗಳಿಗೆ ಹಾಕ್ತಾ ಇದ್ದೇನೆ. ಅವರು ಎಷ್ಟೇ ಅದು ಕೆಮಿಕಲ್ ಅಲ್ಲ, ಆರ್ಗ್ಯಾನಿಕ್ ಅಂತ ಹೇಳಿದರು, ಅದರಲ್ಲಿ ಸ್ವಲ್ಪ ಆದರೂ ಕೆಮಿಕಲ್ ಆ್ಯಡ್ ಇದ್ದೇ ಇರ್ತದೆ. ಹಾಗಾಗಿ ನಮ್ಮ ಗಿಡಗಳಿಗೆ ಹಾಕುವಾಗ ನಾವು ತುಂಬ ಜಾಗ್ರತೆಯಿಂದ ಹಾಕಬೇಕಾಗ್ತದೆ. ಹಾಗಾಗಿ ಸ್ನೇಹಿತರೆ, ನಾನು ಹೇಳುವಂತಹ ಗೊಬ್ಬರವನ್ನು ಯಾರೆಲ್ಲ ಹಾಕಬೇಕು ಅಂತ ಇದ್ದೀರಿ ನೋಡಿ, ಅವರು ಈ ವಿಡಿಯೋವನ್ನು ಕೊನೆವರೆಗೆ ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದರೆ ಇದು ಪ್ಯೂರ್ ಆಗಿರುವಂತಹ ಆರ್ಗ್ಯಾನಿಕ್ ಗೊಬ್ಬರ ಅಲ್ಲ ಸ್ನೇಹಿತರೆ. ಹಾಗಾಗಿ ನಾನು ಇದರ ಬಗ್ಗೆ ಸ್ವಲ್ಪ ಇನ್ ಡಿಟೇಲ್ ಆಗಿ ಹೇಳ್ತೇನೆ, ಹಾಗೆಯೇ ಹೇಗೆ ಹಾಕಬೇಕು ಅಂತ ಕೂಡ ಹೇಳ್ತೇನೆ. ಈಗ ನೋಡಿ, ಇದು ಫಸ್ಟ್ ಆಗಿ ತೋರಿಸಿದ್ದ ನಾನು ಸಕ್ಕರೆ ಥರ ಇದೆ, ಅದಕ್ಕೆ ಇಪ್ಸಮ್ ಸಾಲ್ಟ್ ಅಂತ ಹೇಳ್ತಾರೆ. ನೋಡಲಿಕ್ಕೆ ಸೇಮ್ ಸಕ್ಕರೆ ಥರನೇ ಇದೆ, ಅದಕ್ಕೆ ಇಪ್ಸಮ್ ಸಾಲ್ಟ್ ಅಂತ ಹೇಳ್ತಾರೆ. ಸೆಕೆಂಡ್, ನಾನು ಬ್ಲೂ ಕಲರ್ ಇದು ತೋರಿಸಿದ್ದು ಗೋಳಿ ಥರ ಇದೆ ನೋಡಿ, ಅದನ್ನು ಬಿ ಸ್ಟಾರ್ ಅಂತ ಕರೀತಾರೆ. ಎರಡನ್ನು ಕೂಡ ನನ್ನ ಮಲ್ಲಿಗೆ ಗಿಡಗಳಿಗೆ ಇವತ್ತು ನಾನು ಹಾಕ್ತಾ ಇದ್ದೇನೆ. ಯಾವ ರೀತಿ ಹಾಕಬೇಕು ಅನ್ನೋದನ್ನು ಫಸ್ಟಾಗಿ ನಾನು ತಿಳಿಸ್ತೇನೆ. ಆಮೇಲೆ ಇದರ ಉಪಯೋಗಗಳೇನಿದೆ, ಹಾಗೆಯೇ ಒಟ್ಟಾರೆಯಾಗಿ ಹಾಕಿದರೆ ನಮ್ಮ ಗಿಡಗಳಿಗೆ ಏನೆಲ್ಲ ಪ್ರಾಬ್ಲಮ್ ಆಗ್ತದೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತೇನೆ. ಫಸ್ಟಾಗಿ ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕಬೇಕು, ಹೇಗೆ ಹಾಕಬೇಕು ಅನ್ನೋದನ್ನು ಫಸ್ಟಾಗಿ ನಾನು ನಿಮಗೆ ತಿಳಿಸ್ತೇನೆ. ಸ್ನೇಹಿತರೆ, ಇಲ್ಲಿ ಈ ಗೊಬ್ಬರ ಹಾಕುವುದಕ್ಕಿಂತ ಮುನ್ನ ನಾವು ಫಸ್ಟಾಗಿ ನಮ್ಮ ಮಲ್ಲಿಗೆಯ ಗಿಡದ ಬುಡದಲ್ಲಿರುವಂತಹ ಕಸಕಡ್ಡಿಗಳಾಗಿರ್ಬೋದು, ಒಣಗಿದ ಎಲೆಗಳಾಗಿರ್ಬೋದು, ಅದನ್ನೆಲ್ಲ ತೆಗಿಬೇಕು. ನಂತರ ಎರಡನೇ ಸ್ಟೆಪ್ಪು, ಮಣ್ಣನ್ನು ಸಡಿಲಗೊಳಿಸಬೇಕು. ಚೆನ್ನಾಗಿ ಮಣ್ಣನ್ನು ಸಡಿಲಗೊಳಿಸಬೇಕು. ಸಡಿಲಗೊಳಿಸಿದ ನಂತರ ಮಣ್ಣಿನ ಭಾಗವನ್ನು ಮಣ್ಣು ಎಷ್ಟು ನಾವು ಸಡಿಲಗೊಳಿಸಿರ್ತೇವೆ ನೋಡಿ, ಸ್ವಲ್ಪ ಅದನ್ನು ಸೈಡ್ ಮಾಡಬೇಕು. ನಾವು ಹಾಕುವಂತಹ ಈಗೇನು ಗೊಬ್ಬರ ಉಂಟು ನೋಡಿ, ಅದು ಗಿಡದ ಬುಡಕ್ಕೆ ಬೀಳಬಾರ್ದು. ಸ್ವಲ್ಪ ಗಿಡದ ಬುಡದಿಂದ ಸ್ವಲ್ಪ ದೂರ ಇರಲಿ ಸ್ನೇಹಿತರೆ. ನಾವು ಈ ಗೊಬ್ಬರ ಹಾಕುವಾಗ ತುಂಬ ಜಾಗ್ರತೆಯಿಂದ ಹಾಕಬೇಕು ಸ್ನೇಹಿತರೆ. ಒಟ್ಟಾರೆಯಾಗಿ ಹಾಕಲಿಕ್ಕೆ ಹೋಗಬೇಡಿ. ಇಲ್ಲಿ ಮಣ್ಣನ್ನು ಸಡಿಲಗೊಳಿಸಿ ಫಸ್ಟಾಗಿ 1 ಟೀ ಸ್ಪೂನು ಬಿ ಸ್ಟಾರನ್ನು ಹಾಕಿ, ಅರ್ಧ ಟೀ ಸ್ಪೂನು ಇಪ್ಸಮ್ ಸಾಲ್ಟನ್ನು ಹಾಕಿ, ನಂತರ ಅದರ ಮೇಲೆ ಮಣ್ಣನ್ನು ಮುಚ್ಚಬೇಕು ಸ್ನೇಹಿತರೆ. ಗಿಡಗಳಿಗೆ ತುಂಬ ಒಳ್ಳೆಯದಂತ ಹೇಳಿ ಒಟ್ಟಾರೆಯಾಗಿ ಹಾಕಲಿಕ್ಕೆ ಹೋದರೆ ಖಂಡಿತ ಗಿಡಗಳು ಡ್ಯಾಮೇಜ್ ಆಗುತ್ತೆ. ನಾನು ಏನು ಹೇಳಿದೆ ನೋಡಿ, ಅದೇ ಪ್ರಮಾಣದಲ್ಲಿ ಹಾಕಿ. ದೊಡ್ಡ ಗಿಡಗಳಾದರೆ, ಇನ್ ಕೇಸ್ ನಿಮ್ಮ ಹತ್ರ ಒಂದು 8 ತಿಂಗಳ ಒಳಗಿನ ಗಿಡ, ಅಂದರೆ ಸಣ್ಣ ಗಿಡದಿಂದ 8 ತಿಂಗಳ ಒಳಗಿನ ಗಿಡ ಆದರೆ ನೀವು 1/4 ಟೇಬಲ್ ಸ್ಪೂನ್ ಇಪ್ಸಮ್ ಸಾಲ್ಟ್ ಹಾಕಿ, ಅರ್ಧ ಟೇಬಲ್ ಸ್ಪೂನು ಬಿ ಸ್ಟಾರನ್ನು ಹಾಕಿ. ಇಷ್ಟು ಹಾಕಿದರೆ ಸಾಕು, ಇನ್ನೇನು ಬೇಡ ಸ್ನೇಹಿತರೆ. ಹೆಚ್ಚೆಲ್ಲ ಹಾಕಲಿಕ್ಕೆ ಹೋಗಬೇಡಿ. ಸ್ವಲ್ಪ ಕಡಿಮೆ ಹಾಕಿದ್ರೂ ಪರವಾಗಿಲ್ಲ, ಜಾಸ್ತಿ ಅಂತ ಹಾಕಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಇದು ಗಿಡಗಳಿಗೆ ತುಂಬ ಒಳ್ಳೆಯದು. ಮಳೆಗಾಲದಲ್ಲಿ ನಮ್ಮ ಮಲ್ಲಿಗೆ ಗಿಡಗಳಿಗೆ ಬೇಕಾದಂತಹ ಪೌಷ್ಟಿಕಾಂಶಗಳನ್ನು ಒದಗಿಸಲಿಕ್ಕೆ ಈ 2 ಗೊಬ್ಬರಗಳು ಕೂಡ ಅತ್ಯಮೂಲ್ಯವಾದುದು. ಹಾಗಾಗಿ ಮಳೆಗಾಲದ ಪ್ರಾರಂಭದಲ್ಲೇ ಸರಿಯಾದ ಪ್ರಮಾಣದಲ್ಲಿ ನಮ್ಮ ಗಿಡಗಳಿಗೆ ಹಾಕಿದರೆ ಮುಂಬರುವ ದಿನಗಳಲ್ಲಿ ನಮ್ಮ ಗಿಡಗಳು ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಗಿಡದಲ್ಲಿ ಒಂದು ಇಳುವರಿಯನ್ನು ಪಡೆಯಲಿಕ್ಕೆ ಸಹಾಯ ಆಗುತ್ತೆ. ಹಾಗೆಯೇ ಗಿಡದ ಎಲೆಗಳು ಹಳದಿಯಾಗಿ ಉದುರುವುದನ್ನು ತಡೆಗಟ್ಟಬಹುದು ಸ್ನೇಹಿತರೆ. ಹಾಗಾಗಿ ಇದನ್ನು ಹಾಕಬೇಕು, ನಾವು ಹಾಕಲೇಬೇಕು. ಹಾಕಿದರೆ ತುಂಬ ಉತ್ತಮ. ನಾನು ಯಾವಾಗಲೂ ನಿಮಗೆ ಹಟ್ಟಿ ಗೊಬ್ಬರ ಹಾಕಿ ತುಂಬ ಉತ್ತಮ ಅಂತ ಹೇಳ್ತೇನೆ. ಬಟ್ ಮಳೆಗಾಲದಲ್ಲಿ ನಮಗೆ ಹಟ್ಟಿ ಗೊಬ್ಬರ ಹಾಕಿದರೆ ಅಷ್ಟು ಯೂಸ್ ಇಲ್ಲ. ಇನ್ ಕೇಸ್ ಅದು ಒಂದು ವೇಳೆ ನಮ್ಮ ನೆಲದಲ್ಲಿ ನೆಟ್ಟಿದ್ರೆ ನಮಗೆ ಹಟ್ಟಿ ಗೊಬ್ಬರ ಹಾಕಿ ಸ್ವಲ್ಪ ಮಣ್ಣು ಮುಚ್ಚಿ ಬಿಡ್ಬೋದು. ಬಟ್ ನಮಗೆ ಗ್ರೋ ಬ್ಯಾಗ್ ಪಾಟಲ್ಲಿ ಇರೋದ್ರಿಂದ ಹಟ್ಟಿ ಗೊಬ್ಬರ ಹಾಕಿದರೆ ಅಷ್ಟು ನಮಗೆ ಯೂಸ್ ಇಲ್ಲ. ಅಂದರೆ ತೀರಾ ಮಳೆ ಬಂದಾಗ ಅದು ನೀರಿನ ಜೊತೆ ಬೆರೆತಾಗ ಅದರಲ್ಲಿದ್ದಂತಹ ಪೌಷ್ಟಿಕಾಂಶಗಳೆಲ್ಲ ಜ್ಯೂಸಿಯಾಗಿ ಹೊರಗಡೆ ಹೋಗ್ತದೆ. ನಮ್ಮ ಗಿಡಗಳಿಗೆ ಬೇಕಾದಂತಹ ಪೌಷ್ಟಿಕಾಂಶ ಸಿಗುವುದಿಲ್ಲ. ಹಾಗಾಗಿ ಮಳೆಗಾಲದಲ್ಲಿ ಹಾಕುವಂತಹ ಗೊಬ್ಬರಗಳು ತುಂಬ ಒಂದು ನಿಧಾನವಾಗಿ ಕರಗುವಂತಹ ವಸ್ತುವನ್ನು ಹಾಕಬೇಕು.
ಅಂದರೆ ಕಾಳುಗಳ ರೂಪದಲ್ಲಿ ಇರುವಂಥದ್ದು. ಈಗ ನಾನು ಆಗ ಏನು ತೋರಿಸಿದೆ ನೋಡಿ ಬಿ ಸ್ಟಾರ್, ಅದು ಕಾಳುಗಳ ರೂಪದಲ್ಲಿ ಇದೆ. ಹಾಗಾಗಿ ನಾವು ಅದನ್ನು ಯೂಸ್ ಮಾಡಿದರೆ ನೀರಲ್ಲಿ ಬೇಗ ಕರಗಿ ಹೋಗೋದಿಲ್ಲ. ಬಿ ಸ್ಟಾರ್ ಮತ್ತು ಇಪ್ಸಮ್ ಸಾಲ್ಟ್ ಒಮ್ಮೆಲೆ ಕರಗದೇ ಇರುವುದರಿಂದ ಮಳೆಗಾಲದಲ್ಲಿ ನಮಗೆ ಅತ್ಯುತ್ತಮವಾದ ಗೊಬ್ಬರ ಅಂತ ಹೇಳಬಹುದು. ಒಂದು ಅದನ್ನು ನಾವು ಏನಾಗುತ್ತೆ ಅಂತ ಹೇಳಿದರೆ, ಅದು ದಿನ ಹೋಗ್ತಾ ಇದ್ದಾಗೇ ಸ್ವಲ್ಪ ಸ್ವಲ್ಪನೇ ಕರಗ್ತಾ ಹೋಗ್ತದೆ. ನಮ್ಮ ಗಿಡಗಳಿಗೆ ಎಷ್ಟು ಪೌಷ್ಟಿಕಾಂಶಗಳು ಬೇಕು ನೋಡಿ, ಅದರಲ್ಲಿ ನಮ್ಮ ಗಿಡಗಳಿಗೆ ಬೇಕಾದಷ್ಟು ಸಿಗ್ತದೆ. ಹಾಗಾಗಿ ನಾವು ಈ ಗೊಬ್ಬರಗಳು ಉತ್ತಮ ಅಂತ ಹೇಳಬಹುದು. ಒಂದು. ಎರಡನೇದಾಗಿ ಸ್ನೇಹಿತರೆ, ಈಗ ಇಪ್ಸಮ್ ಸಾಲ್ಟನ್ನು ಗಿಡದ ಬುಡಕ್ಕೆ ಹಾಕಿದೆ. ಇದನ್ನು ನೀವು ಕೇಳ್ಬೋದು ಸ್ಪ್ರೇ ಹಾಕ್ಬೋದಾ ಅಂತ. ಅದರಲ್ಲಿ ಬಿ ಸ್ಟಾರನ್ನು ಸ್ಪ್ರೇ ಮಾಡಲಿಕ್ಕೆ ಆಗೋದಿಲ್ಲ, ಗಿಡದ ಬುಡಕ್ಕೇ ಹಾಕಬೇಕು. ಇಪ್ಸಮ್ ಸಾಲ್ಟನ್ನು ಗಿಡದ ಬುಡಕ್ಕೂ ಹಾಕ್ಬೋದು, ಅಥವಾ ಸ್ಪ್ರೇ ಕೂಡ ಮಾಡಬಹುದು, ಅಥವಾ ಅದನ್ನು ಇಪ್ಸಮ್ ಸಾಲ್ಟನ್ನು ನೀರಲ್ಲಿ ಕರಗಿಸಿ ಗಿಡದ ಬುಡಕ್ಕೂ ಹಾಕ್ಬೋದು. 3 ರೀತಿಯಲ್ಲಿ ಇಪ್ಸಮ್ ಸಾಲ್ಟನ್ನು ಹಾಕ್ಬೋದು. ಬಟ್ ನಾನು ಮುಂಬರುವ ದಿನಗಳಲ್ಲಿ ಸ್ಪ್ರೇಯನ್ನು ಮಾಡ್ತೇನೆ. ಅದು ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕಬೇಕು, ಯಾವ ರೀತಿ ಸ್ಪ್ರೇ ಮಾಡಬೇಕು ಅಂತ ಹೇಳಿ ಮುಂಬರುವ ದಿನಗಳ ವಿಡಿಯೋಗಳಲ್ಲಿ ಖಂಡಿತ ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ. ಯಾಕಂತ ಹೇಳಿದರೆ ಇಪ್ಸಮ್ ಸಾಲ್ಟ್ ಅನ್ನುವಂಥದ್ದು ತುಂಬ ಒಳ್ಳೆಯ ಒಂದು ಫರ್ಟಿಲೈಸರ್ ನಮಗೆ ಮಲ್ಲಿಗೆ ಗಿಡದಲ್ಲಿ, ಅದು ಎಕ್ಸ್ಪೆಷಲಿ ನಮಗೆ ಮಳೆಗಾಲದಲ್ಲಿ. ಬೇಸಿಗೆ ಕಾಲದಲ್ಲೂ ಉತ್ತಮನೇ ಅಲ್ಲ ಅಂತ ಹೇಳೋದಿಲ್ಲ, ಬಟ್ ಅತಿಯಾಗಿ ನೀವು ಉಪಯೋಗಿಸ್ಲಿಕ್ಕೆ ಹೋಗಬೇಡಿ. ಒಂದು ಲಿಮಿಟಲ್ಲಿ ಉಪಯೋಗಿಸಿ. ನನ್ನ ಪ್ರಕಾರ 15 ದಿನಕ್ಕೊಮ್ಮೆ ಗಿಡಗಳಿಗೆ ಹಾಕಿ, ಅಥವಾ ಸ್ವಲ್ಪ ಸ್ವಲ್ಪ ಹಾಕೋದಾದರೆ 15 ದಿನಕ್ಕೊಮ್ಮೆ ಹಾಕಿ. ಕರೆಕ್ಟಾಗಿ ಹಾಕ್ತಾ ಇದ್ದೀರಿ ಆಗಿದ್ರೆ ತಿಂಗಳಿಗೊಮ್ಮೆ ಹಾಕಿದರೂ ಸಾಕಾಗುತ್ತೆ. ಬಟ್ ಮಳೆಗಾಲದಲ್ಲಿ ಸ್ವಲ್ಪ ಗೊಬ್ಬರಗಳನ್ನು ಕಡಿಮೆನೇ ಹಾಕಬೇಕಾಗ್ತದೆ. ಯಾಕಂತ ಹೇಳಿದರೆ ಯಾವುದೇ ಗೊಬ್ಬರ ಹಾಕಿದರೂ ನಾವು ಎನಿಸಿದಷ್ಟು ಫಲವನ್ನು ನೀಡೋದಿಲ್ಲ. ಹಾಗಾಗಿ ಸ್ವಲ್ಪ ಹಾಕುವಾಗ ಜಾಗ್ರತೆಯಿಂದ ಹಾಕಿ ಅಷ್ಟೇ, ಇನ್ನೇನಿಲ್ಲ ಸ್ನೇಹಿತರೆ. ಯಾಕಂತ ಹೇಳಿದರೆ ಹಟ್ಟಿ ಗೊಬ್ಬರವನ್ನು ಎಷ್ಟು ಬೇಕಿದ್ರೂ ಹಾಕ್ಬೋದು, ಎರೆಹುಳ ಆಗಿರ್ಬೋದು, ಕಾಂಪೋಸ್ಟ್ ಆಗಿರ್ಬೋದು. ಬಟ್ ಇಂತಹ ಒಂದು ಫರ್ಟಿಲೈಸರ್ಗಳನ್ನು ಹಾಕುವಾಗ ನಾವು ತುಂಬ ಜಾಗ್ರತೆಯಿಂದ ಯೋಚನೆ ಮಾಡಿ ಹಾಕಬೇಕು. ಹಾಗಾಗಿ ತುಂಬ ಯೋಚನೆ ಮಾಡಿ ಹಾಕಿ. ಯಾಕಂತ ಹೇಳಿದರೆ ಇಂತಹ ಗಿಡಗಳನ್ನು ಬೆಳೆಸಲಿಕ್ಕೆ ನಾವು ವರ್ಷಾನುಗಟ್ಟಲೆ ಶ್ರಮ ಪಟ್ಟಿರ್ತೇವೆ. ಬಟ್ ನಾವು ಹಾಕಿದಂತಹ ಮೆಡಿಸಿನ್ ಒಂದು ಕ್ಷಣದಿಂದ ನಮ್ಮ ಗಿಡಗಳು ಡ್ಯಾಮೇಜ್ ಆಗುವಂತಹ ಸಾಧ್ಯತೆ ತುಂಬಾ ಇದೆ. ಅದಕ್ಕೋಸ್ಕರ ಹಾಕುವಾಗ ತುಂಬ ಎಚ್ಚರ ವಹಿಸಿ ಗಿಡಗಳಿಗೆ ಹಾಕಿದ ನಂತರ ನಾನು ಆಗ ಹೇಳಿದಾಗೆ ನೀರನ್ನು ಹಾಕಿ, ನೆಕ್ಸ್ಟ್ ಡೇ ನೀವು ಹಾಕಿದ ಅದೇ ದಿನ ಅಥವಾ ನೆಕ್ಸ್ಟ್ ಡೇ ಮಳೆ ಬಂದರೆ ಏನು ಪ್ರಾಬ್ಲಮ್ ಇಲ್ಲ, ಏನು ನೀರು ಹಾಕೋದು ಬೇಡ. ಇನ್ ಕೇಸ್ ಮಳೆ ಬಾರದೇ ಇದ್ದಲ್ಲಿ ಗಿಡಗಳಿಗೆ ನೀರನ್ನು ಹಾಕಲೇಬೇಕು ಸ್ನೇಹಿತರೆ, ಕಂಪಲ್ಸರಿ. ನೀವು ಅಂದ್ಕೊಳ್ಬೋದು ಮಳೆ ಬಂದು ನಮ್ಮ ಗಿಡದ ಬುಡ ಒದ್ದೇ ಇರ್ಬೋದು, ನಾವು ಹಾಕೋದಿಲ್ಲ ಅಂತೇಳಿ. ಇಪ್ಸಮ್ ಸಾಲ್ಟ್ ಮತ್ತು ಬಿ ಸ್ಟಾರ್ ಹಾಕಿದ ಮೇಲೆ ಕಂಪಲ್ಸರಿ ನೀರನ್ನು ಹಾಕಲೇಬೇಕು. ಇದು ಒಂದು ನಿಮ್ಮ ಗಮನದಲ್ಲಿ ಇರಲೇಬೇಕು ಸ್ನೇಹಿತರೆ. ಮಳೆ ಬಂದರೆ ನೀರು ಹಾಕೋದು ಬೇಡ. ಮಳೆ ಬಾರದೇ ಇದ್ದರೆ ನೀವು ದಯವಿಟ್ಟು ಗಿಡಗಳಿಗೆ ನೀರನ್ನು ಹಾಕಿ. ಒಂದು. ಎರಡನೇದು ಸ್ನೇಹಿತರೆ, ಇದು ನಮ್ಮ ಗಿಡದ ಬೇರುಗಳನ್ನು ಹಾಗೆಯೇ ಗಿಡದ ಎಲೆಗಳನ್ನು ದಷ್ಟಪುಷ್ಟವಾಗಿ ಇಡಲಿಕ್ಕೆ ನಮಗೆ ತುಂಬ ಇಪ್ಸಮ್ ಸಾಲ್ಟ್ ಸಹಾಯ ಆಗುತ್ತೆ. ಬಿ ಸ್ಟಾರ್ ಮಳೆಗಾಲದಲ್ಲಿ ನಮ್ಮ ಗಿಡದ ಇಳುವರಿಯನ್ನು ಹೆಚ್ಚಿಸಲಿಕ್ಕೆ ನಮಗೆ ತುಂಬ ಸಹಾಯ ಮಾಡುತ್ತೆ. ಹಾಗಾಗಿ ಬಿ ಸ್ಟಾರ್ ಮತ್ತು ಇಪ್ಸಮ್ ಸಾಲ್ಟನ್ನು ಒಟ್ಟಿಗೆ ಹಾಕಿದ್ದೇನೆ. ಇಲ್ಲಿ ಸ್ನೇಹಿತರೆ ನಿಮಗೆ ಇಲ್ಲಿ ಇಪ್ಸಮ್ ಸಾಲ್ಟ ಬೇರೆನೇ ಹಾಕ್ಬೋದು, ಬಿ ಸ್ಟಾರನ್ನು ಬೇರೆನೇ ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಈಗ ಸ್ವಲ್ಪ ಚೆನ್ನಾಗಿ ಬಿಸಿಲಿತ್ತಲ್ಲ, ಹಾಗಾಗಿ ನಾನು ಒಟ್ಟಿಗೆ ಹಾಕಿದೆ. ಹೋದ ವರ್ಷ ಕೂಡ ನನ್ನ ಗಿಡಗಳಿಗೆ ಹಾಕಿದ್ದೆ, ಬಟ್ ನಾನು ನಿಮಗೆ ಹೇಳಿರಲಿಲ್ಲ. ಯಾಕಂತ ಹೇಳಿದರೆ ಹೋದ ವರ್ಷ ನಾನು ಫಸ್ಟ್ ಟೈಮ್ ಯೂಸ್ ಮಾಡಿದ್ದು. ಎಲ್ಲಾದರೂ ಗಿಡಗಳು ಡ್ಯಾಮೇಜ್ ಆಗಿದರೆ ನನ್ನಿಂದಾಗಿ ನಿಮ್ಮ ಗಿಡಗಳು ಹಾಳಾಗಬಾರ್ದು, ಹಾಗಾಗಿ ನಾನು ಹೇಳಲಿಕ್ಕೆ ಹೋಗಲಿಲ್ಲ. ಬಟ್ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಹಾಗಾಗಿ ನಾನು ಈ ವರ್ಷ ಮಳೆಗಾಲದ ಪ್ರಾರಂಭದಲ್ಲೇ ಗಿಡಗಳಿಗೆ ನಾನು ಬಿ ಸ್ಟಾರ್ ಮತ್ತು ಇಪ್ಸಮ್ ಸಾಲ್ಟನ್ನು ಹಾಕಿದ್ದೇನೆ ಸ್ನೇಹಿತರೆ. ಇದು ಇಪ್ಸಮ್ ಸಾಲ್ಟ್ ಫರ್ಟಿಲೈಸರ್ ಶಾಪಲ್ಲೂ ಸಿಗುತ್ತೆ. ಇಪ್ಸಮ್ ಸಾಲ್ಟ್ ಮತ್ತು ಬಿ ಸ್ಟಾರ್ ಫರ್ಟಿಲೈಸರ್ ಶಾಪಲ್ಲೇ ಸಿಗೋದು, ಬೇರೆ ಎಲ್ಲಿ ಸಿಗ್ತದೆ ಅಂತ ನಂಗೆ ಗೊತ್ತಿಲ್ಲ ಸ್ನೇಹಿತರೆ. ಬಟ್ ನಾನಂತೂ ಫರ್ಟಿಲೈಸರ್ ಶಾಪಲ್ಲಿ ಪರ್ಚೇಸ್ ಮಾಡಿದ್ದು. ನನಗೆ ಅದರ ರೇಟ್ ಮರ್ತೋಯ್ತು ಸ್ನೇಹಿತರೆ. ಬೇಕಿದ್ರೆ ನಾನು ಇನ್ನೊಮ್ಮೆ ತರುವಾಗ ನಾನು ನಿಮಗೆ ಹೇಳ್ತೇನೆ ಅದರ ರೇಟ್ ಎಷ್ಟು ಅಂತ. ಅರೌಂಡ್ ನಿಮಗೆ ಬಿ ಸ್ಟಾರಿಗೆ 160 ರೂಪಾಯಿ ಮತ್ತು ಇಪ್ಸಮ್ ಸಾಲ್ಟಿಗೆ 100 ರೂಪಾಯಿಯನ್ನು ಕೆಜಿಗೆ, ಅಷ್ಟೇನು ಜಾಸ್ತಿ ಏನಿಲ್ಲ, ಬಟ್ ಅಷ್ಟಿದೆ. ನನಗೆ ಎಕ್ಸಾಕ್ಟ್ ಆದಂತಹ ಅಮೌಂಟ್ ಮರ್ತೋಗಿದೆ ಸ್ನೇಹಿತರೆ. ಹಾಗಾಗಿ ನನಗೆ ಎಕ್ಸಾಕ್ಟ್ ಆದಂತಹ ರೇಟ್ ಹೇಳಲಿಕ್ಕೆ ಆಗೋದಿಲ್ಲ. ಗಿಡಗಳಿಗೆ ಹಾಕೋದು ದೊಡ್ಡ ವಿಷಯ ಎಲ್ಲ, ಹಾಕಿದ ಮೇಲೆ ಸರಿಯಾದಂತಹ ಆರೈಕೆ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್. ಇಷ್ಟೆಲ್ಲ ಹಾಕಿದ ಮೇಲೆ ಗಿಡದಲ್ಲಿದ್ದಂತಹ ಒಣಗಿದಂತಹ ಗೆಲ್ಲುಗಳಾಗಿರ್ಬೋದು ಅಥವಾ ಹಳದಿ ಆದಂತಹ ಗೆಲ್ಲುಗಳಾಗಿರ್ಬೋದು ಅದನ್ನೆಲ್ಲ ಅಲ್ಲೇ ಟ್ರಿಮ್ಮು ಮಾಡಿ ಬಿಡಿ ಸ್ನೇಹಿತರೆ. ಇನ್ನು ಮಳೆ ಶುರುವಾದ ನಂತರ ನೀವು ಯಾವುದೇ
ಕಾರಣಕ್ಕೂ ಗಿಡಗಳನ್ನು ಟ್ರಿಮ್ಮು ಮಾಡಲಿಕ್ಕೆ ಹೋಗಬೇಡಿ. ಅದು ನಮ್ಮ ಗಿಡಗಳು ಕೊಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಗಿಡಗಳನ್ನು ಟ್ರಿಮ್ಮು ಮಾಡಬೇಡಿ. ಆದಷ್ಟು ಒಂದು ಒಳ್ಳೊಳ್ಳೆ ಗೊಬ್ಬರಗಳನ್ನು ಹಾಕಿ ಗಿಡಗಳನ್ನು ಆದಷ್ಟು ಉಳಿಸಿ ಅಂತ ಹೇಳಲಿಕ್ಕೆ ನಾನು ಹೇಳಬಹುದು. ಬಟ್ ತುಂಬ ಕಷ್ಟ ಇದೆ, ನಮಗೆ ಚಾಲೆಂಜ್ ಆಯಿತಾ. ಯಾಕಂತ ಹೇಳಿದರೆ ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಗಳನ್ನು ಬದುಕಿಸಿ ಅದರಿಂದ ನೆಕ್ಸ್ಟ್ ಸೀಸನಲ್ಲಿ ನಾವು ಇಳುವರಿಯನ್ನು ಪಡೆಯುವುದು ಒಂದು ಚಾಲೆಂಜ್ ಅಂತ ಹೇಳಬಹುದು. ಬಟ್ ಅದರಲ್ಲಿ ನೀವೆಲ್ಲರೂ ಒಟ್ಟಿಗೆ ಏನೋ ಒಂದು ಸಕ್ಸಸ್ ಆಗುವ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಸ್ನೇಹಿತರೆ. ಮಳೆಗಾಲದಲ್ಲಿ ಯಾವ ರೀತಿಯ ಗೊಬ್ಬರಗಳನ್ನು ಹಾಕ್ತೇನೆ, ಬೇರೆ ಬೇರೆ ರೀತಿಯನ್ನು ಮುಂದೆ ಗೊಬ್ಬರಗಳನ್ನು ಹಾಕ್ತೇನೆ, ಹಾಗೆಯೇ ಬೇರೆ ಬೇರೆ ರೀತಿಯಲ್ಲಿ ಆರೈಕೆ ಮಾಡ್ತೇನೆ. ನಾನು ಯಾವ ರೀತಿ ಆರೈಕೆ ಮಾಡ್ತೇನೆ ಅನ್ನೋದನ್ನು ನೆಕ್ಸ್ಟ್ ಬರುವ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ. ಅದಕ್ಕೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.